ತಪ್ಪು ಎಲ್ಲಾಯಿತು? ಮೊದಲು ಹಿಂದಿನ ಜನರು ಬಾವಿ ನೀರು ಕುಡಿದು 100 ವರ್ಷಗಳ ಕಾಲ ಬದುಕುತ್ತಿದ್ದರು. ಈಗ ಬಾಟಲಿ ನೀರು ಕುಡಿದು 40 ವರ್ಷಕ್ಕೆ ಮುಂಚೆಯೇ ವಯಸ್ಸಾದಂತೆ ಕಾಣುತ್ತಿದ್ದಾರೆ. ಮೊದಲು ಹಿಂದಿನವರು ಸಾಸಿವೆ ಎಣ್ಣೆಯನ್ನು, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳು ಎಣ್ಣೆ ಸೇವಿಸಿ ವೃದ್ಧಾಪ್ಯದಲ್ಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಈಗ ಹೊಸ ರೀತಿಯಲ್ಲಿ ತಯಾರಿಸಿದ ಅಡುಗೆ ಎಣ್ಣೆಯನ್ನು ತಿಂದು ಯೌವನದ ಆರಂಭದಲ್ಲೇ ಸುಸ್ತಾಗುತ್ತಿದ್ದಾರೆ. ಮೊದಲು ಅವರು ಕಲ್ಲುಪ್ಪು ತಿಂದು ಆರೋಗ್ಯದಿಂದ ಇರುತ್ತಿದ್ದರು. ಈಗ ಅಯೋಡಿನ್ ಉಪ್ಪನ್ನು ಸೇವಿಸಿ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ. ಮೊದಲು ಬೇವಿನ ಕಡ್ಡಿ, ಉಪ್ಪು, ಇದ್ದಿಲುಗಳನ್ನು ಹಲ್ಲುಜ್ಜಲು ಬಳಸುತ್ತಿದ್ದರು. 70ನೇ ವಯಸ್ಸಿನಲ್ಲೂ ಹಲ್ಲು ಗಟ್ಟಿಯಾಗಿ ಇರುತ್ತಿತ್ತು. ಈಗ ಟೂತ್ಪೇಸ್ಟ್ ಉಪಯೋಗಿಸುವ ಜನರು ಹಲ್ಲಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಮೊದಲು ಒಣಗಿದ ರೊಟ್ಟಿ ತಿಂದು ಜನ ಗಟ್ಟಿಯಾಗಿ ಇರುತ್ತಿದ್ದರು. ಈಗ ಬರ್ಗರ್, ಪಿಜ್ಜಾ, ಕರಿದ ಪದಾರ್ಥಗಳನ್ನು ತಿಂದ ನಂತರ ಬೊಜ್ಜಿನ ಸಮಸ್ಯೆಗಳು ಕಾಡುತ್ತಿದೆ. ಮೊದಲು ಹಿಂದಿನ ಜನರು ಓದುವುದು, ಬರೆಯುವುದು ಕಡಿಮೆ ತಿಳಿದಿದ್ದರು. ಆದರೆ ಅಜ್ಞಾನಿಗಳಾಗಿರಲಿಲ್ಲ. ಆತುರದ ನಿರ್ಧಾರ ತೆಗೆದುಕೊಳ್ಳುತ್ತಿರಲಿಲ್ಲ. ಭವಿಷ್ಯದ ಬಗ್ಗೆ ಭಯ ಕೂಡ ಅವರಿಗೆ ಇರಲಿಲ್ಲ. ಈಗ ಅನೇಕರು ಸ್ನಾತಕೋತ್ತರ ಪದವಿ ಪಡೆದರೂ ಅಜ್ಞಾನದ ಮಿತಿಯನ್ನು ದಾಟುತ್ತಿದ್ದಾರೆ. ಆತುರದ ನಿರ್ಧಾರಗಳು ಹೆಚ್ಚಾಗುತ್ತಿದೆ. ಈಗ ಭವಿಷ್ಯದ ಬಗ್ಗೆ ಭಯ ಬಹಳ ಹೆಚ್ಚಾಗುತ್ತಿದೆ. ಮೊದಲು ಈ ಹಿಂದೆ ಮನೆಯಲ್ಲಿ 7ರಿಂದ 8 ಮಕ್ಕಳಿಗೆ ಜನ್ಮ ನೀಡಿದ ತಾಯಿ 70 ವರ್ಷ ವಯಸ್ಸಾಗಿದ್ದರೂ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಈಗ ವೈದ್ಯರ ಆರೈಕೆಯಲ್ಲಿದ್ದರೂ ಆಕೆಗೆ ಧೈರ್ಯವಾಗಲಿ ಶಕ್ತಿಯಾಗಲಿ ಇಲ್ಲ. ಮೊದಲು ಬೆಲ್ಲದ ಸಿಹಿ ಚೆನ್ನಾಗಿ ತಿನ್ನುತ್ತಿದ್ದರು. ಈಗ ಸಿಹಿ ತಿಂಡಿಗಳ ಹೆಸರಿನಲ್ಲೇ ಸಕ್ಕರೆ ಕಾಯಿಲೆ ಬಂದು ಬಿಡುತ್ತದೆ. ಮೊದಲು ಎಲ್ಲವನ್ನ ಪತ್ರಗಳನ್ನು ಬರೆಯುವ ಮೂಲಕ ಕ್ಷೇಮ ಸಮಾಚಾರ ವಿಚಾರಿಸಲಾಗುತ್ತಿತ್ತು. ಈಗ ಮೊಬೈಲ್ ಫೋನ್ ಹೊಂದಿದ್ದರೂ ಸಂಬಂಧ ದೂರವಾಗಿದೆ. ಮೊದಲು ಸಂಪಾದನೆ ಕಡಿಮೆ ಇದ್ದರೂ ಪೂರ್ಣ ಬಟ್ಟೆ ಅಥವಾ ಮೈತುಂಬ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಈಗ ಎಷ್ಟು ಶ್ರೀಮಂತರೋ ಅಷ್ಟು ಬಟ್ಟೆ ಚಿಕ್ಕದಾಗಿದೆ. ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಎಡವಿದ್ದೇವೆ, ಏನು ಕಳೆದುಕೊಂಡಿದ್ದೇವೆ ಮತ್ತು ಏನು ಗಳಿಸಿದ್ದೇವೆ ಎಂದು ಅರ್ಥವೇ ಆಗುತ್ತಿಲ್ಲ. ನಮ್ಮ ಹಿರಿಯರು ಹೇಳಿಕೊಟ್ಟ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ, ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.